ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಮಾಡೆಲ್ ಕ್ವಶನ್ ಪೇಪರ್ 2 ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ನಿಮಗೆ. ನಿಮ್ಮ ಫಸ್ಟ್ ಯೂನಿಟ್ ಟೆಸ್ಟಿಗೆ ಬೇಕಾಗಿರುವಂತಹ ಮೆಟೀರಿಯಲ್ ಆಗಿದೆ ಅದು. ಆ್ಯಕ್ಚುಲಿ ಆ ಒಂದು ಪೇಪರನ್ನು ಸಾಲ್ವ್ ಮಾಡಿದರೆ ನಿಮ್ಮ ಯೂನಿಟ್ ಟೆಸ್ಟ್ 1 ಬಹಳ ಈಸಿಯಾಗಿ ಅನಿಸುತ್ತೆ ನಿಮಗೆ. ಈ 2 ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ಗೌಸಿಯಾ ಸುಲ್ತಾನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ತಾವುಗಳು ಕೂಡ ನಿಮ್ಮ ಕಾಲೇಜಿನಲ್ಲಿ ಕೊಟ್ಟಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ನಮಗೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಕ್ಲಾಸ್ ಸೆಕೆಂಡ್ ಇಯರ್ PUC ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ 40, ಅಕಾಡೆಮಿಕ್ ಇಯರ್ 2025-26 ಈ ವರ್ಷದ ಕ್ವಶನ್ ಪೇಪರ್ ಆಗಿರುತ್ತೆ. ಇಲ್ಲಿ ಡಿಫ್ರೆನ್ಸ್ ಇಷ್ಟೇ ಆಯಿತಾ, ಬರೀಲಿಕ್ಕೆ ನಿಮಗೆಲ್ಲರಿಗೂ ಕೂಡ 1.5 ಗಂಟೆ ಕಾಲಾವಕಾಶ ನೀಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 5 MCQಸ್ಗಳನ್ನು ನೋಡ್ಬೋದು ನೀವು. ಫಸ್ಟ್ ಮೇನಲ್ಲಿ ನಿಮ್ಮ ಕಾಲೇಜಲ್ಲಿ ನಿಮಗೆ 7 ಕೊಡ್ಬೋದು ಅಥವಾ 8 ಕೊಡ್ಬೋದು, ನಾಟ್ ಮೋರ್ ದ್ಯಾನ್ ದಟ್ ಆಯಿತಾ. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 15 ಇರುತ್ತೆ, 15ರಲ್ಲಿ ಅರ್ಧ ಅಂದರೆ 7 ಅಥವಾ 8 ಕೊಡ್ಬೋದು ಅಷ್ಟೇ. ಈಗ ಒಂದೊಂದಾಗಿ ಆನ್ಸರ್ಸ್ಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ದಿ ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ಗಿವನ್ ಬೈ ಆರ್ 1 2 ಈಸ್ ಡ್ಯಾಶ್ ಅಂತ ಇದೆ. ರಿಫ್ಲೆಕ್ಸಿನೋ, ಸಿಮಿಟ್ರಿನೋ, ಟ್ರಾನ್ಸಿಟಿನೋ, ಈಕ್ವಿವಲೆನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಟ್ರಾನ್ಸಿಟಿವ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ನಂಬರ್ ಆಫ್ ಆಲ್ 1 ಫಂಕ್ಷನ್ಸ್ ಫ್ರಮ್ ಸೆಟ್ ಎ ಅಂತ ಇದೆ ಅಲ್ವಾ, ಟು ಇಟ್ ಸೆಲ್ಫ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ದಿ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 2, ಆಪ್ಷನ್ ಎ. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರೆಲ್ಲ ಇಂಗ್ಲೀಷಲ್ಲಿ ಬಹಳ ವೀಕ್ ಆಗಿದ್ದೀರೋ, ಫೇಲ್ ಆಗ್ತೀನಿ ಅಂತ ಅನಿಸುತ್ತೋ ಅಥವಾ ಬರೀ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಬರುತ್ತೆ ಅಂತ ಅನಿಸುತ್ತೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಗ್ರಾಮರಿನ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಒಂದೇ ಒಂದು ಲಿಂಕ್ ಕ್ಲಿಕ್ ಮಾಡಿ ಅದನ್ನು ವಿಡಿಯೋ ಕರೆಕ್ಟಾಗಿ ಕೂತ್ಕೊಂಡು ನೋಡಿ ಆಯಿತಾ. ಇಷ್ಟ ಆದರೆ ನಮ್ಮ ಒಂದು ಪ್ಲಾಟ್ಫಾರ್ಮಲ್ಲಿ, ಅದರ್ವೈಸ್ ಕ್ವಿಟ್ ಆಯಿತಾ. ಯಾಕಂದರೆ ನಿಮ್ಮ ಜೀವನ ವೇಸ್ಟ್ ಆಗಬಾರ್ದು. ಹಾಗಾಗಿ ಒಂದೇ ಒಂದು ಗ್ರಾಮರ್ ವಿಡಿಯೋ ನೋಡಿ, ನಿಮಗೆ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಕಂಟಿನ್ಯೂ ಇನ್ ಅವರ್ ಯೂಟ್ಯೂಬ್ ಚಾನಲ್. ಜೊತೆಗೆ ಒಂದು ಲೈಕ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಸರ್. ಕ್ವಶನ್ ನಂಬರ್ 3, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಟ್ಯಾನ್ ಇನ್ವರ್ಸ್ ಯಾವುದಿದು? ಅದಕ್ಕೆ ಸರಿಯಾದ ಉತ್ತರ π/3 ಈಸ್ ದ ರೈಟ್ ಆನ್ಸರ್. π/3 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ a square is equal to a, then show that 1 plus a whole square minus 7a is equal to dash ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು that is option B is the right answer. Option B is the right answer. Question number 5, if A be a non-singular matrix of order 3, then ಏನಿದು ಅಡ್ಜಸೆಂಟ್ ಎ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್, ದಟ್ ಈಸ್ ಮ್ಯಾಟ್ರಿಕ್ಸ್ ಎ ಸ್ಕ್ವೇರೋ ಏನೋ ಮಾಡ್ತಿದ್ದೀನಿ ಹೇಗೆ ಓದಬೇಕು ಅಂತ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಮೆಂಟಲ್ಲಿ ಒಂದು ಹೈಪ್ ಅಂತ ಆಪ್ಷನ್ ಬರ್ತಾ ಇದೆ, ಎಲ್ಲರಿಗೂ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಕೇಸರಿ ಹಾಗೂ ಯೆಲ್ಲೋ ಕಲರಲ್ಲಿ ಇರುತ್ತೆ ಅಲ್ವಾ, ಸ್ಯಾಫ್ರನು. ಅಲ್ಲಿ ಪಾಯಿಂಟ್ಸ್ ಕ್ರೆಡಿಟ್ ಮಾಡಿ ನಮ್ಮ ವೀಡಿಯೋಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ರೆಡಿಟ್ ಅಂತ ಕೊಟ್ಟರೆ ಧನ್ಯವಾದಗಳು ಆಯಿತಾ. ಆನ್ಸರ್ ಎನಿ 5 ಕ್ವಶನ್ಸ್ ಅಂತ ಇದೆ. ಪ್ರತಿಯೊಂದು ಪ್ರಶ್ನೆಗೆ 2 ಮಾರ್ಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. 5 ಪ್ರಶ್ನೆಗಳು ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್, ಯೂನಿಟ್ ಟೆಸ್ಟ್ 1 ಆಯಿತಾ. ನಿಮಗೆಲ್ಲರಿಗೂ ಕೂಡ ಇದು ಯೂನಿಟ್ ಟೆಸ್ಟ್ 1ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಆಗಿರ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದುವರೆಯಲಿ. ಹಾಗೂ ನಿಮಗೇನಾದರೂ ಡೌಟ್ ಇದ್ದಲ್ಲಿ ಅಥವಾ ಮುಂದಿನ ವಿಡಿಯೋ ಯಾವ ಸಬ್ಜೆಕ್ಟಿನ ಮೇಲೆ ಬೇಕು ಅಂತ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ತಿಳಿಸಬಹುದಾಗಿದೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಇಂಗ್ಲೀಷು ಈಗಾಗಲೇ ಸಂಪೂರ್ಣವಾಗಿ ಮೆಟೀರಿಯಲ್ನ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಸರ್. ಫುಲ್ ಮೆಟೀರಿಯಲ್ ರೆಡಿ ಇದೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ಏನಂತೀರಾ ಕ್ವಶನ್ ಆನ್ಸರ್ಗೆ ಸ್ಟ್ರಗಲ್ ಪಡ್ತಾಯಿದ್ದೀರೋ ಇಂಗ್ಲೀಷಲ್ಲಿ 2 ಮಾರ್ಕು 3 ಮಾರ್ಕು 4 ಮಾರ್ಕು, ಅವ್ರಿಗೆ ಈಗಾಗಲೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ನೋಡ್ಕೊಂಡ್ರೆ ಸಾಕು, ಅದನ್ನು ಬರೆದು ಕಲಿತ್ರೆ ಸಾಕು. ನಿಜವಾಗಿಯೂ ಔಟ್ ಆಫ್ ಇಂಗ್ಲೀಷಲ್ಲಿ ತೆಗಿತೀರಾ 40 ಔಟ್ ಆಫ್ 40. ಧನ್ಯವಾದಗಳು. ಇವೆಲ್ಲ ಪ್ರಶ್ನೆಗಳು ನಿಮಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ದಯವಿಟ್ಟು ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು.